ನಾಳೆಗೆ ಜಿಬಿಎ ಪಂಚಪಾಲಿಕೆ ಚುನಾವಣೆ ಭವಿಷ್ಯ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಅರ್ಜಿ ವಿಚಾರಣೆಗೆ ಬರುತ್ತೆ. ಕೋರ್ಟ್ ಪಟ್ಟಿಯಲ್ಲಿ ನಂಬರ್ 27ರಲ್ಲಿ ವಿಚಾರಣೆಗೆ ನಿಗದಿಯಾಗಿದೆ. ಚುನಾವಣೆಗೆ ಡಿಸೆಂಬರ್ 31ರವರೆಗೆ ಕಾಲಾವಕಾಶವನ್ನು ನೀಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು ರಾಜ್ಯ ಸರ್ಕಾರ. ರಾಜ್ಯದಾದ್ಯಂತ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆ ಜಿಬಿಎ ಎಲೆಕ್ಷನ್ಗೆ ಸಿಬ್ಬಂದಿಯ ಕೊರತೆ ಉಂಟಾಗಲಿದೆ. ಹೀಗಾಗಿ ಚುನಾವಣೆ ನಡೆಸೋಕೆ ಸಾಧ್ಯ ಇಲ್ಲ ಅಂತ ಅರ್ಜಿ ಸಲ್ಲಿಕೆ ಮಾಡ್ಕೊಂಡು ಕೂತಿದ್ದಾರೆ. ಸೊ ಅಲ್ಲಿಗೆ ಆಗಸ್ಟ್ ಎಂಡ್ ಒಳಗಡೆ ಎಲ್ಲ ನಡಿಬೇಕಾಗಿತ್ತು. ಬಟ್ ಈಗ ಕಷ್ಟ ಆಗುತ್ತೆ, ನಮಗೆ ಸಿಬ್ಬಂದಿಗಳ ಕೊರತೆ ಇದೆ, ಡಿಸೆಂಬರ್ 31ರವರೆಗೂ ನಮಗೆ ಟೈಮ್ ಕೊಡಿ ಅಂತ ಇವ್ರು ಕೇಳ್ಕೊಂಡಿದ್ದಾರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರ ಒಳಗೆ ಚುನಾವಣೆ ಪೂರ್ಣಗೊಳಿಸಬೇಕು ಅಂತ ಅಂತಿಮ ಗಡುವು ನೀಡಿತ್ತು. ಆಮೇಲೆ ದಿನಾಂಕವನ್ನು ಮುಂದೂಡುವಂತೆ ಸರ್ಕಾರದಿಂದ ಮರು ಅರ್ಜಿ ಸಲ್ಲಿಕೆ ಆಗಿತ್ತು. ಇದೀಗ ಜುಲೈ 17 ಅಂದರೆ ನಾಳೆ ಮಹತ್ವದ ವಿಚಾರಣೆ ಇದೆ. ಸರ್ಕಾರದ ಕಾಲಾವಕಾಶದ ಮನವಿಯನ್ನು ಅಂಗೀಕರಿಸುತ್ತಾ ಅಥವಾ ಆಗಸ್ಟ್ 31ರ ಗಡುವನ್ನೇ ಮುಂದುವರಿಸುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟ್ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ. 369 ವಾರ್ಡ್ಗಳನ್ನು ಒಳಗೊಂಡಂಥ 5 ನಗರ ಪಾಲಿಕೆಗಳ ಚುನಾವಣೆಯ ಭವಿಷ್ಯ ನಾಳೆ ಇದೀಗ ಗೊತ್ತಾಗುತ್ತೆ, ಏನಾಗುತ್ತೆ ಏನು ಗೆತ್ತ ಅಂತ. ಸೊ ಇವ್ರಿಗೆ ಚುನಾವಣೆ ನಡೆಸೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಅಭಿವೃದ್ಧಿ ಎಲ್ಲಿಂದ ಆಗತ್ತೆ ಅನ್ನೋದು ಪ್ರಶ್ನೆ. ಬಟ್ ಇವ್ರೇನು ಹೇಳ್ತಿರೋದು, ಸಿಬ್ಬಂದಿನೇ ಇಲ್ಲ, ಹೆಂಗೆ ಒತ್ತಡದಿಂದ ನಾವು ಕೆಲಸ ಮಾಡಿಸೋದಕ್ಕಾಗತ್ತೆ, ಸಾಧ್ಯವೇ ಆಗೋದಿಲ್ಲ, ನಮಗೆ ಕಾಲಾವಕಾಶ ಬೇಕೇ ಬೇಕು ಅನ್ನೋದನ್ನು ಕೇಳ್ಕೊಳ್ತಾ ಇರೋದು. ಗೊತ್ತಾಗುತ್ತೆ ನಾಳೆ ಅರ್ಜಿ ವಿಚಾರಣೆ ಇದೆಯಲ್ಲ. ಸೊ ಹಾಗಾಗಿ ಈ ಅರ್ಜಿ ವಿಚಾರಣೆಯಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಕೋರ್ಟ್ ಕಡೆಯಿಂದ ಯಾವ ಥರದೊಂದು ಆದೇಶ ಹೊರಗೆ ಬರುತ್ತೆ ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಅರ್ಜಿ ವಿಚಾರಣೆ ಬರುತ್ತೆ. ಪಟ್ಟಿಯಲ್ಲಿ ನಂಬರ್ 27 ಅಂತ ಇದೆ. ಅಂದರೆ ಈ ಡಿಸೆಂಬರ್ಗೆ ಚುನಾವಣೆಯನ್ನು ನಡೆಸಿ ಅಂತ ಕೇಳಿದ್ದು. ಬಟ್ ಆಗಸ್ಟ್ 31 ಲಾಸ್ಟ್ ಕೊಟ್ಟಿದ್ದು. ಈಗಿಲ್ಲ, ಕಷ್ಟ ಆಗುತ್ತೆ ನಮಗೆ ಅಂತ ಮತ್ತೆ ಮುಂದಕ್ಕೆ ಹಾಕಿ ಅಂತ ಕೇಳ್ಕೊಳ್ತಾ ಇರೋದು ಸರ್ಕಾರದ ಕಡೆಯಿಂದ. ಇದಕ್ಕೆ ವಿರೋಧವೂ ಇದೆ. ಇನ್ನು ಎಷ್ಟು ದಿನ ಮುಂದಕ್ಕೆ ಅಂತ ಹಾಕ್ಕೊಂಡು ಹೋಗ್ತಾರಾ. ಸೊ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗುತ್ತೆ. ಯಾಕೋ ಇವ್ರುಗಳಿಗೆ ಚುನಾವಣೆ ನಡೆಸೋ ಉದ್ದೇಶವೇ ಇದ್ದಂಗಿಲ್ಲ, ಚುನಾವಣೆ ನಡೆಸಬಾರ್ದು ಅಂತಲೇ ಈ ಥರ ಒಂದಲ್ಲ ಒಂದು ಕಥೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಬಟ್ ಲಾಸ್ಟ್ ಟೈಮೇ ಕೋರ್ಟು ಹೇಳಿಬಿಟ್ಟಿತ್ತು, ಇಲ್ಲ ನಡೆಸಲೇಬೇಕು ಅಂತ. ಚುನಾವಣಾ ಆಯೋಗವು ಸಕಲ ರೀತಿಯಾದಂಥ ತಯಾರಿಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಬಟ್ ಇವರು ಅದೇ, ನಮಗೆ ಸಿಬ್ಬಂದಿನೇ ಇಲ್ಲ, ಈ ಕಡೆ ಮತಪಟ್ಟಿ ಪರಿಷ್ಕರಣೆ ಅನ್ನೋದು ನಡೀತಾ ಇದೆ, ಎಲ್ಲಿಂದ ತರೋದು, ಏನು ಮಾಡೋದು, ಸಿಬ್ಬಂದಿ ಮೇಲೆ ನಾವು ಒತ್ತಡ ಹೇರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮಗೆ ಅನ್ನೋದು. ಸರ್ಕಾರಕ್ಕೇನು ಕಷ್ಟ